ಬಸವ ಸ್ಕೂಲಿಗೆ ಬಂದಿದ್ದೀನಿ. ನಿಜವಾಗ್ಲೂ ನಾನು ಕೂಡ M.Com ಆಗಿ ಲೆಕ್ಚರರ್ ಆಗಬೇಕಾಗಿತ್ತು. ಅದೇನೋ ಬೇರೆ ಆಕ್ಸಿಡೆಂಟು, ನಾನು ಬಂದು ರಾಜಕೀಯಕ್ಕೆ ಬಂದ್ಬಿಟ್ಟೆ. ಎಲ್ಲ ಬಂದಿದೆ. ಅದು ಏನೇ ಬಂದರೂ ಕೂಡ ಅದಕ್ಕೊಂದು ರೂಪ ಕೊಡ್ತಕ್ಕಂಥ ಒಂದು ದೂರದೃಷ್ಟಿಯನ್ನು ನಾನು ಇಟ್ಕೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ಇವತ್ತು ನಾನು ಕೇಳ್ಕೊಳ್ಳೋದು ಇಷ್ಟೇ. ಇವತ್ತು ನಾವೇನು ಲೋಕಸಭಾ ಸದಸ್ಯನಾಗಿ ಇವತ್ತು ಏನಿಲ್ಲಿ ಬಂದಿದ್ದೀನಿ ಅದಕ್ಕೆ ಪೂರ್ವಕವಾಗಿ ಸರ್ ಹೇಳಿದ್ರು, ನೀವೇ ಅನೌನ್ಸ್ಮೆಂಟ್ ಮಾಡಿ ಅಂತೇಳಿ. ನಮಗೆಲ್ಲ ಒಂದು ನೋಟ್ಬುಕ್ ಕೂಡ ಸಿಗ್ತಾ ಇರಲಿಲ್ಲ, ಒಂದು ಸರಿಯಾದಂಥ ಒಂದು ಫೆಸಿಲಿಟಿ ಕೂಡ ಇರಲಿಲ್ಲ. ಆ ಮುಂದಿನ ಮಕ್ಕಳು ಯಾವುದೇ ಅನುಭವಿಸಬಾರ್ದು, ಕಷ್ಟ ಅನುಭವಿಸಬಾರ್ದು ಅಂತೇಳಿ 15 ಲಕ್ಷ ರೂಪಾಯಿಗಳ ಒಂದು ಕಂಪ್ಯೂಟರ್ ಲ್ಯಾಬ್ನ ನಿಮಗೆ ನಾವೆಲ್ಲ ಹೈಸ್ಕೂಲ್ಗೆ ಹೋಗಬೇಕಾದ್ರೆ ಯಾರು ನೀರಿನ ಟ್ಯಾಂಕ್ಗೆ ಹೋಗಿ ತಗೊಂಡು ಕುಡಿತಕ್ಕಂಥ ಪರಿಸ್ಥಿತಿ ಇತ್ತು. ಆ ನಿಟ್ಟಿನಲ್ಲಿ ಅದು ಬರಬಾರ್ದು ಅಂತೇಳಿ ಎಲ್ಲ ಶಾಲೆಗಳಿಗೂ ಸರ್ ಆರೋ ಪ್ಲಾಂಟ್ಗಳು ಕೊಟ್ಟಿದ್ದೀನಿ. ನಿಮ್ಮ ಶಾಲೆ ಕೂಡ 7 ರಿಂದ 8 ಲಕ್ಷ ರೂಪಾಯಿ ಆರೋ ಪ್ಲಾಂಟ್ ಕೂಡ ಇನ್ನು 5 ವರ್ಷಗಳಲ್ಲಿ ಮಕ್ಕಳಿಗೆ ಯಾವುದೇ ತೊಂದರೆ ಇರಬಾರ್ದು, ಅವ್ರು ಖುಷಿಯಾಗಿ ಓದಬೇಕು, ಒಳ್ಳೆಯ ಪ್ರಜೆ ಆಗಬೇಕು. ಆ ನಿಟ್ಟಿನಲ್ಲಿ ಪೂರಕವಾದಂಥ ಒಂದು ವಾತಾವರಣ ಮಾಡೋಣ ಸರ್. ಸುಮ್ಮನೆ ಹೇಳಿ ಭಾಷಣ ಮಾಡಿ ಹೋದ್ರೆ ಅದು ಸರಿಯಲ್ಲ ಸರ್, ಕಾರ್ಯರೂಪಕ್ಕೆ ಬರಬೇಕು ಯಾವಾಗಲೂ ಕೂಡ. ಯಾಕಂದ್ರೆ ಮಕ್ಕಳೆದುರಿಗೆ ಯಾವತ್ತು ಇವರೆಲ್ಲ ನಮಗೆ ದೇವ್ರ ಸಮಾನ ಸರ್. ಮಕ್ಕಳು ಯಾವಾಗಲೂ ಕೂಡ ದೇವ್ರ ಸಮಾನ. ಏನು ಕೈಲಾಗುತ್ತೆ ಸತ್ಯ ಹೇಳ್ಬೇಕು. ಇದನ್ನು ನಮ್ಮ ದೊಡ್ಡವ್ರು ನೋಡಿ ಅವ್ರು ಫಾಲೋ ಮಾಡ್ತಾರೆ. ಇವಾಗ ತಂದೆ ತಾಯಿನವ್ರು ಮಕ್ಕಳು ಕಲಿಬೇಕು ಸರ್, ಗುರುಗಳು ನೋಡಿ ನಾವು ಶಿಷ್ಯಂದ್ರ ಕಲಿಬೇಕು, ನಮ್ಮಂತ ರಾಜಕಾರಣಿ ನೋಡಿ ಸಮಾಜ ಕಲಿಬೇಕು ಸರ್. ಆ ತರ ಇದ್ದಾಗಲೇ ಮಾತ್ರ ಈ ಜನಕ್ಕೆ ಸಾಧ್ಯ ಆಗುತ್ತೆ ಸರ್. ನಾವೆಲ್ಲರೂ ಸೇರಿ ಸರ್, ನಾನು MP ಅಲ್ಲ, MLA ಅಲ್ಲ ಸರ್, ಒಬ್ಬ ಪ್ರಜೆಯಾಗಿ ನಿಮ್ಮ ಕುಟುಂಬ ಸದಸ್ಯನಾಗಿ ಆ ಬದುಕಿಗೆ ಬೇಕಾದಂಥ ಕೆಲಸ ಮುಂದಿನ ದಿನದಲ್ಲಿ ಕೈ ಜೋಡಿಸಿ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗಲಿ, ಒಳ್ಳೇದಾಗಲಿ. ದಸರಾ ಬೇರೆ ಮುಂದೆ ಬರ್ತಾ ಇದೆ. ದಸರಾ ಹಬ್ಬ ಎಲ್ಲರಿಗೂ ಕೂಡ ಭಗವಂತ ದೇವಿ ಆಶೀರ್ವಾದ ಮಾಡಿ ಎಲ್ಲರಿಗೂ ಭವಿಷ್ಯ ಕೊಡಲಿ ಅಂತ ನನ್ನ ಮಾತು. ಧನ್ಯವಾದಗಳು. ನಮಸ್ಕಾರ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.